ವೆಲ್ಕಮ್ ಬ್ಯಾಕ್. ಸೊ ಬೋರ್ ಆಗ್ತಿದೆ ಅಂದ್ಬಿಟ್ಟು ಕೊಳ್ಳೇಗಾಲದ ಹತ್ರ ಏನಿದೆ ನೋಡಿದಾಗ ಇದೊಂದು ಜಾಗ ಕಾಣಿಸ್ತು. ಹುಡ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು. ರೋಡು ವಾಸ್ ಗುಡ್. ಹೆಂಗಿದೆ ನೋಡಿ, ಹೆಂಗೆ ಮೇಂಟೈನ್ ಮಾಡ್ಯಾರ ಅವರು. ಎಲ್ಲ ಹೋಗಿ ನೋಡಿಕೊಂಡು ನೆಕ್ಸ್ಟು ಸ್ತೂಪಗಳು ಇದೆ. ಸೊ ಎಲ್ಲೋ ಲಡಾಖ್ ಹೋಗೋ ಬದಲು ಇಲ್ಲೇ ಕೊಳ್ಳೇಗಾಲದ ಪಕ್ಕ ಹೋಗಿ ನೋಡಿದ್ರೆ ಚೆನ್ನಾಗೇ ಇತ್ತು. ಅವರೆಲ್ಲ ಪೂಜೆ ಮಾಡ್ತಾಯಿದ್ರು. ಆದರೆ ಸೌಂಡ್ ಚೆನ್ನಾಗಿ ಕೇಳಿಸ್ತಾ ಇತ್ತು. ನೋಡೋಕ್ಕೂ ಚೆನ್ನಾಗಿತ್ತು. ಎಲ್ಲ ತುಂಬ ದೊಡ್ಡ ಬುದ್ಧ, ಸೈಲೆಂಟಾಗಿರಬೇಕು ಅಂತ ನಾವು ಸೈಲೆಂಟಾಗಿದ್ವಿ. ಕೆಲವೊಂದು ವೀಡಿಯೋ ರಿಪೀಟಾಗಿ ಕಾಣಿಸುತ್ತೆ, ಆದರೆ ಅವೆಲ್ಲ ಬೇರೆ ಬೇರೆ ಪ್ಲೇಸ್. ಇಲ್ಲಿ ನೋಡಿ ಹೆಂಗಿದೆ ಒಳಗಡೆ. ಸಡನ್ನಾಗಿ ಮಳೆ ಶುರುವಾಯಿತು. ಆದರೆ ನಾವೇನು ನಿಲ್ಲಿಲ್ಲ. ಅದು ನಿಲ್ಲೋದಕ್ಕೂ ನಾವೇನು ಕಾಯಲಿಲ್ಲ. ಸುಮ್ಮನೆ ನಾವು ವಾಕ್ ಮಾಡಿಕೊಂಡು ಇನ್ನೊಂದು ಅಲ್ಲೇ ಪಕ್ಕದಲ್ಲೇ ದೊಡ್ಡದಿದೆ ಹೋಗಿ ಅಂದರು. 1-2 ಕಿಲೋಮೀಟ್ರ್ ಕಾರಲ್ಲಿ ಹೋದ್ಮೇಲೆ ನಡ್ಕೊಂಡು ಅಲ್ಲಿ ಕಾಣಿಸ್ತು. ಒಳಗಡೆ ಹೋಗಿ ನೋಡಿದ್ವಿ. ಅಲ್ಲಿ ಮ್ಯೂಸಿಕ್ ಇತ್ತು, ಕೇಳಿಸ್ಕೊಳ್ಳಿ ಇವಾಗ. ಈಗ ಬಂತು. ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಬೋರೇನಾಗಲಿಲ್ಲ. ನೋಡಿ ಹೆಂಗೆ ಹೇಳ್ತಿದ್ದಾರೆ. ಸೈಲೆಂಟಾಗಿ ಕೇಳಿಸ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿ ಇದು ಅವರು ಪದ್ಧತಿ. ಅಲ್ಲೊಂದು ತಲೆ ಬುರುಡೆ ಬೇರೆ ಇಟ್ಟಿದ್ರು. ಅದು ಕ್ಯಾಂಡಲ್ ಅಂತೆ. ಏನು ಅವ್ರವ್ರ ಪದ್ಧತಿ, ಅದನ್ನು ರೆಸ್ಪೆಕ್ಟ್ ಮಾಡಿಕೊಂಡು ನೋಡಿ ಎಂಜಾಯ್ ಮಾಡಿ, ನಮಗೆ ಗೊತ್ತಿರೋ ಹಂಗೆ ನಮಸ್ಕಾರ ಮಾಡಿ ಹೊರಟ್ವಿ. ಕಾಡು, ಬೆಟ್ಟಗಳು ಅವೆಲ್ಲ ನೋಡಿದ್ರಲ್ಲ, ಅದು ಬಿಳಿಗಿರಿ ರಂಗನ ಬೆಟ್ಟ ಆ ಕಡೆ ಸೈಡ್ ಕಾಣಿಸ್ತಾ ಇರೋದು. ಇವಾಗ ಅಲ್ಲಿಂದ ವಾಪಸ್ ಬರ್ತಾ ಒಂದು ಸೀನಿಕ್ಸ್ ಪ್ಲೇಸ್ ಇತ್ತು. ಅಲ್ಲಿ ನಿಂತ್ಕೊಂಡು ಚಾಟ್ಸು, ಆಮೇಲೆ ಚುರುಮುರಿ ಪಾರ್ಸಲ್ ತೊಗೊಂಡೋಗಿ ತಿಂದ್ಕೊಂಡು ನೋಡ್ತಾ ಕೂತಿದ್ವಿ. ಸಡನ್ನಾಗಿ ಮಳೆ ಶುರುವಾಯಿತು. ಅಲ್ಲಿ ಹಳ್ಳಿನಲ್ಲಿ ನೋಡಿ ಹೆಂಗೆ ಮೇಂಟೈನ್ ಮಾಡ್ಯಾರ. ಅವ್ರದ್ದೇ ಎಲ್ಲ ಲೋಕಲ್, ಯಾವ ಮುನ್ಸಿಪಾಲ್ಟಿನೂ ಇಲ್ಲ, ಯಾರೂ ಇಲ್ಲ. ಕ್ಲೀನಾಗಿದೆ ಸಿಟಿ. ಈ ಥರ ಒಂದು 8 ಕಿಲೋಮೀಟರ್ ರೇಡಿಯಸಲ್ಲಿ 4-5 ಟೆಂಪಲ್ಗಳಿದೆ. ಹೋಗಿ ನೀವು ಎಂಜಾಯ್ ಮಾಡಿ ಮಳೆಯಲ್ಲಿ. ಥ್ಯಾಂಕ್ ಯು.